ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 4ನೇ ಬಲಿಯಾಗಿದೆ. ಇವತ್ತು ಹಾರ್ಟ್ ಅಟ್ಯಾಕ್ಗೆ ಯುವಕರೊಬ್ಬರು ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ಬೆಳಗ್ಗೆ ತೋಟಕ್ಕೆ ಅಂತ ಹೋದಾಗ ಈ ದುರ್ಘಟನೆ ನಡೆದಿದೆ. 21 ವರ್ಷದ ನವೀನ್ ಕುಮಾರ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮನೆಗೆ ಆಸರಿಯಾಗಿದ್ದ ಒಬ್ಬ ಮಗ ಸಾವನ್ನಪ್ಪಿದ್ದಾರೆ. ಹಾಸನ ತಾಲೂಕಿನ ಅಗಲಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಸಮಥಿಂಗ್ ವೆಂಟ್ ರಾಂಗ್. ನಿಜಕ್ಕೂ ಏನಾಗ್ತಾ ಇದೆ? 20 ವರ್ಷ, 18 ವರ್ಷ, 30 ವರ್ಷದವರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಚೆನ್ನಾಗಿದ್ದಂಥವ್ರು ಅಂದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ? ಈ ಹಾರ್ಟ್ ಅಟ್ಯಾಕ್ಗಳಿಗೆ ಕಾರಣ ಏನು ನಿಜಕ್ಕೂ ಗೊತ್ತಾಗ್ತಿಲ್ಲ. ಬಹಳ ಆತಂಕಕಾರಿ ವಿಚಾರ ಇದು. ಬಹಳ ಆತಂಕ ಪಡಿಸುವಂತಹ ವಿಚಾರ. ಚೆನ್ನಾಗಿರ್ತಾರೆ, ಎದ್ದೊಳ್ತಾರೆ, ಎಲ್ಲರಂತೆ ಫಿಸಿಕಲಿ ಆಕ್ಟಿವ್ ಆಗಿರ್ತಾರೆ, ಎಲ್ಲವೂ ಚೆನ್ನಾಗಿದ್ದಾಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂದ್ರೆ ಇದೇ ಒಂದು 15-20 ವರ್ಷದ ಹಿಂದೆ 70 ವರ್ಷ 80 ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಕೇಳ್ತಾ ಇದ್ವಿ. ಅಂಡ್ ಅವ್ರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಂಡು ಕ್ಯೂರ್ ಕೂಡ ಆಗಿದ್ದಾರೆ. ಸ್ಟೆಂಟ್ ಹಾಕಿಸ್ಕೊಳ್ತಾ ಇದ್ರು, ಮತ್ತೊಂದು ಮಗದೊಂದು. ಬಟ್ ಈಗ ಹಾಗಲ್ಲ. ಏನಾಗ್ತಾ ಇದೆ? ಹೃದಯಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ? ಹಾರ್ಟ್ ಅಟ್ಯಾಕ್ ಅದಕ್ಕೊಂದು ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಹಿಂದೆ ಒಂದ್ ರೀತಿ ಎಲ್ಲೋ ಅಪರೂಪದ ಕಾಯಿಲೆ ಅಂತ ಗುರುತಿಸ್ಕೊಳ್ತಾ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಿ. 21 ವರ್ಷ ನವೀನ್ ಕುಮಾರ್, ಒಬ್ಬ ಮಗ. ಹಾರ್ಟ್ ಅಟ್ಯಾಕ್ ಇವನು ಒಬ್ಬನೇ ಮಗನ, ಶ್ರೀಮಂತನ, 21 ಅಲ್ಲ ಅಂದ್ರೆ ಈಗ ಶ್ರೀಮಂತ ಮನೆ ಹುಡುಗನ, ಬಡವ್ರ ಮನೆ ಹುಡುಗನ ಅಂತ ನೋಡಲ್ಲ. ಬಟ್ ಹೃದಯದಲ್ಲಿ ಏನ್ ಸಮಸ್ಯೆ ಆಗ್ತದೆ ಅಂತ ಗೊತ್ತಾಗ್ತಿಲ್ವಲ್ಲ. ನಿಜಕ್ಕೂ ಇದನ್ನ ತಜ್ಞರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ಲೇಬೇಕು ಆರೋಗ್ಯ ಇಲಾಖೆ. ರಾಜ್ಯದಲ್ಲಿ ಇಂತಹ ಸಾವುಗಳು ಹೆಚ್ಚಾಗ್ತದೆ. ಮೊನ್ನೆ ಮದುವೆ ಮನೆಯಲ್ಲಿ ತಾಳಿ ಕಟ್ಟಿದ ಗಂಡು 10 ನಿಮಿಷಕ್ಕೆ ಕುಸಿದು ಬೀಳ್ತಾರೆ. ರೀಸನ್ ಏನು ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತಾರೆ. ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿರ್ತಾರೆ, ತುಂಬಾ ಹೆಲ್ದಿ ಆಗಿರ್ತಾರೆ, ಒಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿರ್ತಾರೆ, ಕುಸಿದು ಬೀಳ್ತಾರೆ. ಕಾರಣ ಏನು ಅಂತ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಅಂತಾರೆ. ಮದುವೆ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ, ಬಹಳ ಖುಷಿಯಾಗಿರ್ತಾರೆ, ಕುಸಿದು ಬೀಳ್ತಾರೆ. ಕಾರಣ ಏನು ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಇದ್ದಾರೆ. ಹಾಗಾದ್ರೆ ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ? 21 ವರ್ಷ ರೀ. ಈಗ ತಾನೇ ಓದು ಮುಗಿಸಿ ಜೀವನಕ್ಕೇನೋ ಒಂದು ದಾರಿಯನ್ನ ಕಂಡುಕೊಂಡು ಇನ್ನು ಮದುವೆ ಆಗಿರಲ್ಲ. ನಿಜಕ್ಕೂ ಆರೋಗ್ಯ ಇಲಾಖೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೋಬೇಕು. ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕಾಗ್ತದೆ ಉತ್ತರ ಕೊಡಿ ಅಂತ. ಯಾವ ಡಾಕ್ಟರ್ಸ್ಗೂ ಕೂಡ ಇದು ಒಂದು ತರ್ಕಕ್ಕೆ ಸಿಗ್ತಾ ಇಲ್ಲ. ಏನು ಅಂತ ಹೇಳಕ್ ಸಿಗ್ತಾ ಇಲ್ಲ.